ಹೈ ಡಿಯರ್ SSC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಬೇಗ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಮೊನ್ನೆ ಹೇಳ್ದಂಗೆ ಈ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ಸಬ್ಜೆಕ್ಟ್ ವೈಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕನ್ನಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರೋ ಒಂದು ಕ್ವಶನ್ ಪೇಪರ್ನ ನಾನು ನಿಮಗೆ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ. ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ಅದಕ್ಕಾಗಿ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಂಡು ವೀಡಿಯೋನ ನೋಡಿ. ನೋಡಿ, ನಾನೊಂದು ಪ್ರತಿ ಸಬ್ಜೆಕ್ಟಿಂದ ಇನ್ನು ನಿಮಗೆ ಪ್ರಿಪ್ರೇಟರಿ ಡಿಸೆಂಬರ್ 15 ಮೇಲೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ದಂಗೆ ನಿಮಗೆ ಒಂದು ಟಾಪ್ 5 ಕ್ವಶನ್ ಪೇಪರ್ಸ್ನ ಒಂದು ಮಾಡೆಲ್ ಆಗಿರುವಂಥ ಕ್ವಶನ್ ಪೇಪರ್ಸ್ನ ನಾನು ಕೊಡ್ತಾ ಹೋಗ್ತಿದ್ದೀನಿ ಸಬ್ಜೆಕ್ಟ್ ವೈಸು. ಸೊ ಇವಾಗ ಕನ್ನಡ ಟಾಪ್ 5 ಕ್ವಶನ್ಸ್ ಪೇಪರ್ನ ನಿಮಗೆ ಕೊಡ್ತೀನಿ. ಇಷ್ಟನ್ನು ಚೆನ್ನಾಗಿ ಪ್ರಿಪೇರ್ ಆದರೆ ಸಾಕು, ನಿಮಗೆ ಪ್ರಿಪ್ರೇಟ್ರಿಗೆ ಇನ್ಯಾವುದು ಓದೋ ಅವಶ್ಯಕತೆ ಇರೋಲ್ಲ. ಇದು ನಾನು ಒಂದು ಕರೆಕ್ಟಾಗಿ ಯಾವ್ಯಾವ ಇಯರಲ್ಲಿ ನಡೆದಿರೋದು ಕ್ಲೀನಾಗಿ ನೋಡಿ ನಿಮಗೆ ಒಂದು ಕೊಡ್ತಾ ಇದ್ದೀನಿ. ಇದೊಂದು 2023 ನಡೆದಿರೋ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಪೇಪರು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದರಿಂದ ಮೋಸ್ಟ್ ಆಫ್ ಕ್ವಶನ್ಸು ರಿಪೀಟ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ ಹೇಳ್ತಾ ಇರೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಅದಕ್ಕೂ ಮುನ್ನೆ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಮಾಡಿ ವಿಡಿಯೋಗೆ. ಇಲ್ಲಿ ನೋಡ್ತಾ ಇರೋದು ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳಿರುತ್ತೆ. ಇಲ್ಲಿ ಒಟ್ಟು ಒಂದು ನಿಮಗೆ ಒಂದು ಪೇಪರಲ್ಲಿ 45 ಕ್ವಶನ್ಸ್ ಇರುತ್ತೆ. ನೋಡಿ, ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳ ಪ್ರಶ್ನೆಗಳಿಗಿರುವ ಪೂರ್ಣಾಂಕಗಳನ್ನು ತೋರಿಸುತ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಸೊ ನೀವು ಮೋಸ್ಟ್ ಆಫ್ ಜನ ಸ್ಟೂಡೆಂಟ್ಸ್ ಒಂದು ಫಸ್ಟ್ ಟೈಮ್ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಪೇಪರ್ನ ನೋಡೋದ್ರಿಂದ. ಪ್ಲಸ್ ಈ ಪೇಪರ್ನ ನೀವು ಬೇಕಾದರೆ ನಾನು PDF ಕೊಡ್ತೀನಿ ಈ ಪೇಪರ್ದು ಈ ವಿಡಿಯೋ ಕೆಳಗಡೆ. ಜಸ್ಟ್ ನೀವು ತೊಗೊಂಡು ಇದು ಮಾಡ್ಕೊಳ್ಳಿ ಬೇಕಂದರೆ ನಿಮಗೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಕೆಳಗಿನ ಪ್ರಶ್ನೆಗಳು ಅಥವಾ ಅಪೂರ್ಣ ಹೇಳಿಕೆಗಳ 4 ಆಯ್ಕೆಗಳು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮಾಕ್ಷರದೊಂದಿಗೆ ಬರೆಯಿರಿ. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ಈ ಪೇಪರ್ನ ನೋಡ್ಕೊಂಬಿಡಿ. ಸೆಕೆಂಡ್ ಮೇಲೆ ನೋಡ್ತಾ ಇರ್ಬೋದು, ಇದೊಂದು 3ನೇ ಪದಕ್ಕಿರುವ ಸಂಬಂಧ ಬರೀಬೇಕಾಗುತ್ತೆ ಇಲ್ಲಿ. ದೆನ್ ಥರ್ಡ್ ಮೈನ್ ಇದು 1 ಮಾರ್ಕ್ಸ್ದು. ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ವಿಡಿಯೋಗೆ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ವಿಡಿಯೋನ ಒಂದು ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಸೊ ಇನ್ನೂ 4 ಕ್ವಶನ್ ಪೇಪರ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು 1ನೇ ಪೇಪರು, ಕರೆಕ್ಟಾಗಿ ಇದು ನೋಡ್ಕೊಳ್ಳಿ. ಇನ್ನೂ 4 ಬಿಡ್ತೀನಿ. ಸೊ ಈ 5ನ್ನ ಪ್ರಿಪೇರ್ ಆದರೆ ಸಾಕು, ನಿಮಗೆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ಲಸ್ ಪ್ರಿಪ್ರೇಟರಿ ಎಕ್ಸಾಮ್ಗೆ ಫುಲ್ ಇಲ್ಲೇ ನಿಮಗೆ ಕವರ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಿಮಗೆ ಈ ರೀತಿಯ ಒಂದು ಮಾಡ್ತಾಯಿದ್ದೆ ನಾನು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ. ತುಂಬ ಜನ ಲೈಕೇ ಮಾಡಲ್ಲ. ಸೊ ಲೈಕ್ ಮಾಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು 8ನೇ ಮೇಲೆ ನೋಡ್ತಾ ಇರ್ಬೋದು. ಈ ಕೆಳಗಿನ ಗದ್ಯ ಭಾಗವನ್ನು ಮನುಷ್ಯನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನೋಡಿ, ನಾವು ಪ್ರಿಪ್ರೇಟರಿಗೆ ಸಂಬಂಧಿಸಿದಂತೆ ಇವಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು, ಎಲ್ಲರೂ ಸಬ್ಸ್ಕ್ರೈಬ್ ಆಗಿಕೊಂಡಿದ್ರೆ ನಿಮಗೊಂದು ಅನುಕೂಲ ಆಗುತ್ತೆ. ನೋಡಿ, ಟೋಟಲ್ ಇಲ್ಲಿ ಪ್ರಬಂಧ. ಸೊ ಇಲ್ಲಿ ಗಂಟ ಪೂರ್ತಿ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಸೊ ಇದೇ ರೀತಿ ಇನ್ನೂ 4 ಕ್ವಶನ್ ಪೇಪರ್ ನಾನು ಕೊಡ್ತೀನಿ. ಸೊ ಕರೆಕ್ಟಾಗಿ ಸಬ್ಸ್ಕ್ರೈಬ್ ಆಗಿಕೊಂಡು ನಮ್ಮ ಚಾನಲ್ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಒಂದು ಲೈಕ್ನ ಕೊಟ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೇನೇ ಡೌಟ್ಸ್ ಬಂದು ನಿಮಗೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಇಲ್ಲ ಬೇರೆ ಇನ್ನೇನಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದ್ರ ಮೇಲೆ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ.